ಅವೆಲ್ಲ ಬರಲ್ಲ ಕಣ್ರಿ ನಂಗೆ. ಪಾತ್ರೆ ತೊಳಿಯೋದ್ ನಾನೇ. ಎಷ್ಟು ನಿಮ್ದು ರೇಟ್ ಸರ್? ಹೇಳು ಹೆಂಗ್ ಮಾಡಿದ? ಬೆಳಗ್ಗೆನೆ ನಾವು ಹೊಸ ಜರ್ನಿ ಸ್ಟಾರ್ಟ್ ಮಾಡಕ್ಕೆ ಬಂದಿರೋದು. ಎಲ್ಲಿಗೆ ಬಂದಿದ್ದು? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್ ಗೈಸ್ ಆ್ಯಂಡ್ ಯುವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಅಂದರೆ ಏನಂತ ಅಂದರೆ ಸ್ವಲ್ಪ ಆಚೆ ಕೆಲಸಗಳಿದೆ, ಹಾಗೇನೆ ಸ್ವಲ್ಪ ಎಲ್ಲೋ ಹೋಗ್ಬೇಕು. ಇವತ್ತು ವಿಡಿಯೋ ಶೂಟ್ ಮುಗಿದ್ರೆ ಅಲ್ಲಿಗೆ ಹೋಗ್ತೀವಿ. ಏನು ಮಾಡ್ತಿದ್ಯಪ್ಪ? ನೇಲ್ ಪೇಂಟ್ ಹಾಕೋತಿದ್ದಾರೆ. ಇವತ್ತು ನಮ್ಮ ಜೊತೆ ಅಶ್ವಿನಿ ಸಿಸ್ಟರ್ ಅವರಿದ್ದಾರೆ. ನಂಗೆ ಫ್ಲಾಶ್ ಆಗ್ನಿಲ್ಲ ಅವಾಗ, ಯಾಕಂದ್ರೆ ನೇಮ್ ಇರೋದು ಅಶ್ವಿನಿ ಅಂತ ಅಲ್ಲ, ಫೈರಿ ಯೂನಿಕಾರ್ನ್ ಅಂತ ಇರೋದು. ಸೊ ಗೈಸ್, ನಾವು ಇಂಗ್ಲೀಷಲ್ಲಿ ವೀಕು ಗೈಸ್, ಅದಕ್ಕೋಸ್ಕರ. ಏನು ಜುಟ್ಟೇನು ಹಂಗಾಗೈತೆ? ಕಾಗೆ ಜುಟ್ಟಾಗೈತೆ ಈಗ, ಕೋಳಿ ಜುಟ್ಟು. ಸೊ ಗೈಸ್, ಇವತ್ತು ನಾವು ನಮ್ಮ ಲೈಫಲ್ಲಿ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಹಂಗಂತ ತುಂಬ ಸಲ ಹೋಗಿದ್ದೀವಿ. ಆ ಜರ್ನಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಇವ್ರನ್ನ ಹಾಕೊಂಡು ಮಾತಾಡಿವಂತೆ ಏನು ಹೊಸ ಜರ್ನಿ ಅಂತ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಮತ್ತು ಸುರಭಿ ಅವ್ರು ನೋಡ್ರಿ ಹೇಗೆ ಕೂತಿದ್ದಾರೆ ನೋಡಿ. ಈಗ ಇವ್ರ ನೇಲ್ ಪೇಂಟ್ ಹಾಕೊಂಡೈತಿ. ಲಿಪ್ ಬಾಮ್, ನೇಲ್ ಪೇಂಟಾ ದಿನಕ್ಕೆ 20 ಸಲ ಹಾಕೋತೀಯಾ? ನಾನಂತೂ ನನ್ನ ಕೈಯಲ್ಲಿ ನಿಲ್ಲದೇ ಇಲ್ಲ. ಏನಕ್ಕೋ ನಿಮ್ ಕೈಯಲ್ಲಿ ನಿಲ್ತದ? ಇವತ್ತು ಹಾಕಿರ್ತೀನಿ. ಸುರಭಿ ಮನೇಲಿ ಸಿಕ್ಕಾಬಿಟ್ಟೆ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಪಾತ್ರೆ ತೊಳಿಯೋದ್ ನಾನೇ, ಬಟ್ಟೆ ತೊಳಿಯೋದು ಕಟ್ ಗೈಸ್, ಯಾರು ನಂಬೇಡಿ ಗೈಸ್, ಮನೆ ಒರ್ಸೋದು ನಾನೇ, ಇನ್ನೇನು ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಬಟ್ಟೆ ಮುಚ್ಚೋದು ನಾನೇ, ಇನ್ನೇನು ಎಲ್ಲ ನೇಲ್ ಪಾಲಿಶ್ ಎಲ್ಲ ಕೈಯೇ ಸಾವದವ ರೇಂಜ್ ಐತೆ. ಪಾಪ ಗೈಸ್, ಮಾತಾಡ್ತೀಯ ನಾವು ಮಾತಾಡಲ್ಲ ಅಂತನಾ? ಸರಿ. ಸೊ ಗೈಸ್, ನಾವು ಅಚ್ಚ ಕನ್ನಡ ಮಾತಾಡಲ್ವಂತೆ, ಅವಳು ಅಚ್ಚ ಕನ್ನಡ ಮಾತಾಡ್ತಾಳಂತೆ. ಸೊ ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು. ಸೊ ಹೇಳ್ಬೇಕು, ಯಾಕೆಂದ್ರೆ ಅದ್ರ ಸೊ ಏನು ಗೊತ್ತಾ ಗೈಸ್, ಅವಳಿಗೆ ಚಾಲೆಂಜ್ ಮೊಟ್ಟೆ ಸರಿ ನನ್ಗೆ ಹೇಳಕ್ ಇರ್ತಿಲ್ಲ. ಸೊ ಮೊಟ್ಟೆ ಬೊಂಡ ಅಂತ ಕೂಗು ಹಂಗಲ್ಲ, ಕೂಗ್ಬೇಕು. ಮೊಟ್ಟೆ ಬೋಂಡ ನಾನು ಹೆಂಗ್ ಕೂಗ್ದೆ? ಅವೆಲ್ಲ ಬರಲ್ಲ ಕಣ್ರಿ ನಂಗೆ. ಅಚ್ಚ ಕನ್ನಡ ಅಂತ ಹೆಂಗೆ ಹೇಳ್ದೆ? ಸರಿ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಹೇಳು. ಸಂಪಂಗಪ್ಪನವಾಗ ಮರಿ ಸಂಪಂಗಪ್ಪ. ತರೀಕೆರೆ ಏರಿ ಮೇಲೆ ಮುರುಕರಿತಲೆ ಕುರಿಮರಿ ಏರಿ ಮೇಲೆ ಮುರುಕರಿ ಕುರಿಮರಿ. ತಲೆ ಯಾರಿಗ್ ಬಿಟ್ಟೆ? ಮುರುಕರಿತಲೆ, ಮೂರು ಕರಿತಲೆ ಅಂತ ಬರುತ್ತಾ? ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ. ಮೂರು ಕರಿತಲೆ ಕುರಿಮರಿ. ತಲೆ ಏನಾಗ ತಲೆ ಇರೋದು ನಂಗೂ ಗೊತ್ತು. ಕಷ್ಟವಾದ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ. ಇದು ನೋಡು, ಆಯ್ತು ಲಾರಿ ಆಯ್ತು ಹೇಳು. ಆಕ್ಟಿಂಗ್ ಕ್ಲಾಸ್ ಅಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಆಕ್ಟಿಂಗೇ ಬರಲ್ಲ ನನ್ಗೆ. ಮತ್ತೆ ಆಕ್ಟಿಂಗೇ ಬರಲ್ಲ. ಇನ್ನೇನ್ ಆಕ್ಟಿಂಗ್ ಬರ್ದೆ ನಿಂತಿಗ ಮಾಡ್ತಾರೆ. ಕೆಂಪು ಲಾರಿ ಕಪ್ಪು ಲಾರಿಯನ್ನು, ಕೆಂಪು ಲಾರಿ ಕಪ್ಪು ಲಾರಿಯನ್ನು ಹೇಳು. ಕೆಂಪು ಲಾರಿ ಕಪ್ಪು ಲಾರಿ ಹಂಗಲ್ಲ, ಕೆಂಪು ಲಾರಿ ಕಪ್ಪು ಲಾರಿ, ಕೆಂಪು ಲಾರಿ ಕಪ್ಪು ಲಾರಿ, ಕೆಂಪು ಲಾರಿ ಹೇಳು ಹಂಗೆ ಫಾಸ್ಟ್ ಆಗಿ ಹೇಳು. ಹೇಳು. ಕೆಂಪು ಲಾರಿ ಕಪ್ಪು ಲಾರಿ, ಕೆಂಪು ಲಾರಿ ಕಪ್ಪು ಲಾರಿ, ಕೆಂಪು ಲಾರಿ ಬುಲಾರಿ ಎಲ್ಲ ಕಪ್ಪು ಲಾರಿ. ಈ ಟ್ರೈ ಮಾಡು, ನಂಗೆ ಬರಲ್ಲ. ಅದಕ್ಕೆ ಫೋನ್ ಹಿಡ್ಕೊಂಡು ಕೂತಿರೋದು ಹೇಳಿಸ್ತಾರೆ ಅಂತ. ಗೈಸ್, ಯಾರೋ ಕಳ್ಳರು ಬಂದ್ರು ಗೈಸ್. ಏನ ಗೈಸ್, ಇವಾಗ ಬರ್ತಿದಾರೆ ನೋಡಿ. ಇನ್ನು ಇಷ್ಟು ದೊಡ್ಡ ಆಯ್ತಾ ಅದು ಪಿಜ್ಜಾ? ದೊಡ್ಡ ಪಿಜ್ಜಾ ಅಂತಿದ್ದೀವಿ. ಹೆಂಗಿದೆ ಗೈಸ್? ಗೈಸ್, ನಮಗೆ ಪಿಜ್ಜಾ ತಗೊಬಂದಿದ್ದಾನೆ ಯಾರು? ತೇಜಸ್ಸು. ಮತ್ತೆ ಇವರು ನನ್ನ ಹತ್ರ ಕಾಸು ಹಾಕ್ಸ್ಕೊಂಡು ನಂಗೆ ತಂದಿದ್ದಾನೆ. ಹೇರ್ ಸ್ಟೈಲ್ ಹಿಂಗ್ ಮಾಡ್ಬಿಟ್ಟಿದ್ದೀವಿ ಈ ಸಲ. ಸುಮ್ಮನೆ ಮಾಡಿಸ್ದೆ, ಕೈ ನೀಟಿದ್ರು. ಬ್ರೋ, ಅಷ್ಟೊಂದು ವೇಟ್ ಆಯ್ತಾ? ಪಾಪ ಕೈ ನೋಯ್ತೈತೆ ಒಂದವ್ರು ನೋಡಿ ಗೈಸ್, ಇವರು ಕೆಚಪ್ದು. ಅದೇ ಸಾಲಲ್ ಅಂತ ಬೇಕು ಅಂದ್ರೆ 40 ಕೊಡಿ ಅಂತ ಅಷ್ಟೊಂದು ಬೇಕಾ ಬ್ರೋ? ಬ್ರೋ, ಇಲ್ಲಾಂದ್ರೆ ತಿನ್ನಕ್ಕಾಗಲ್ಲ ಇದು.
ಗೈಸ್ ಇವಳು ಅನ್ಕೊಂಡು ನಾನು ಅಷ್ಟೇ ಸಾಸ್ ಜಾಸ್ತಿ ಕೆಚಪ್ ಯೂಸ್ ಮಾಡೋದು ತಿನ್ನಲ್ಲ. ಇವ್ರು ಸಾಲಲ್ವಲ್ಲ ಅಷ್ಟೊಂದಕ್ಕೆ. ಕಣ್ಣಾಕಿ ರೆಡ್ ಆಗ್ಬಿಟ್ಟೈತೆ. ಇಲ್ಲ ಇಲ್ಲ ಗೈ ರೆಡ್ ಆಗಿಲ್ವೇನೋ ಅವ್ರದ್ದು ಜಾಸ್ತಿ ಕಣ್ಣು. ಇವನೊಳ್ಳೆ ಅವಳೆ ಕಾಡ್ ಥರ ಮಾಡ್ಬಿಟ್ಟವನೆ. 3 ಗಂಟೆಗೆ ಬರಕ್ಕೆ ಹೇಳಿದ್ರೆ 5 ಗಂಟೆಗೆ ಬಂದವನೆ. ಅಲ್ಲಿ ಲೇಟ್ ಆಯ್ತು, 1 hour ಅಲ್ಲೇ ಪಿಜ್ಜಾ. ಮಾತ್ ಕರೀದಂಗೆಲ್ಲ ಹೆಂಗ್ ತಿಂತಿದ್ರು ನೋಡಿ. ಇವನೇ ಇವನೇ ಸ್ವಾಮೀಜಿ ತಿನ್ನು ಹೆಂಗೆ ನಾನು ಇವಾಗ ನಾನು ತಿನ್ಬಿಟ್ಟು ಹಿಂಗನ್ನು ಇವ್ರ ಡೈಲಾಗ್ ಅಂತೂ ಯಾರೋ ನೀವೆಲ್ಲ ಅದಾಗ್ತೀನಿ ನೋಡಿ ಗೈಸ್ ಅದಾಗ್ತೀನಿ ಗೈಸ್. ಇದೊಂದು ಶೂಟ್ನ 2 ಅವರ್ ಆಯ್ತಲ್ಲ, 3 ಅವರಿಂದ ಮಾಡ್ತಿದೀವಿ. ಸ್ಕ್ರಿಪ್ಟು ಅರ್ಥ ಆಗ್ತಿಲ್ಲ, ಏನೂ ಇಲ್ಲ ಕರೆಕ್ಟಾಗಿ. ಸಾಕಾಗೋಯ್ತು. ಚೆನ್ನಾಯ್ತೇನಾ? ಚೆನ್ನಾಯ್ತಮ್ಮ. ನೀವು ಕ್ಯಾಮ್ರಾಗ್ರಾಫರಾ? ಸಾರಿ ಫೋಟೋಗ್ರಾಫರಾ? ಏನಿಲ್ಲ, ನಿಮ್ದು ನಂಬರು ಇನ್ಸ್ಟಾ ಐಡಿ ಸಿಕ್ತು. ಎಷ್ಟು ನಿಮ್ದು ರೇಟು ಸರ್? ಎಷ್ಟು ನಿಮ್ದು ರೇಟು? ಅದು ಸ್ವಲ್ಪ ಬೇಕಿತ್ತು ಸರ್ ಒಂದು ದಿನಕ್ಕೆ. ಏನ್ ಇವೆಂಟ್ ಅಂದ್ರೆ ಅದು ನೀವು ಎಷ್ಟು ಅಂತ ಹೇಳಿ ಸರ್, ನಾನು ಹೇಳ್ತೀನಿ ಏನ್ ಇವೆಂಟ್ ಅಂತ. 1 ಡೇಗೆ ಸರ್ ಎಷ್ಟಾಗುತ್ತೆ ಸರ್? ಅದು ಕ್ಯಾಮ್ರಾಗ್ರಾಫರ್ ಮಾಡಬೇಕಿತ್ತು. 2 ಶೂಟ್ಸ್ ಇದೆ ಸರ್. ಅದು ನನ್ನ ಫ್ರೆಂಡ್ನ ಕೇಳಬೇಕು, ಅದು ಬಂದು ಕೇಳ್ತೀನಿ ಅವ್ರು ಬಂದಮೇಲೆ. ಸೊ 2 ಶೂಟ್ಗೆ ಎಷ್ಟಾಗುತ್ತೆ ಅಂತ. ಡೇ ನೈಟ್ಗೆ ಎಷ್ಟು ತಗೋತೀರಾ, ಡೇಗೆ ಎಷ್ಟು ತಗೋತೀರಾ? ಇದು ಡೇ ಅಂಡ್ ನೈಟ್ ಶೂಟ್ಸ್ ಇದೆ, ಓಕೆನಾ? ಸೊ ಅದಕ್ಕೆ ಡೇ ಎಷ್ಟಾಗುತ್ತೆ, ನೈಟ್ಗೆ ಎಷ್ಟಾಗುತ್ತೆ ಅಂತ. ಹೌದಾ? ಮತ್ತೆ ಐಡಿ ನಂಬರ್ ಎಂತ ಸರ್ ಹಾಕಿದ್ದೀರಾ? ಸುಮ್ಮನೆ ಸರ್, ಮತ್ತೆ ನಮಗೂ ಟೈಮ್ ವೇಸ್ಟು ನಿಮಗೂ ಟೈಮ್ ವೇಸ್ಟ್ ಆದಂಗೆ ಆಯ್ತಲ್ಲ ಸರ್. ಮತ್ತೆ ನಂಬರ್ ಡಿಲೀಟ್ ಮಾಡಿ ಸರ್ ಫಸ್ಟು. ಅವನಿಗೆ ಕನ್ಫ್ಯೂಸ್ ಆಯ್ತಾಯ್ತು, ಏನ್ ಮಾತಾಡ್ತಿದ್ರು ಹಂಗೆ ಹಿಂಗೆ ಅಂತ. ಈಗ ಫೋನ್ ಮಾಡ್ಬಿಟ್ಟು ಸರ್ ಏನ್ ಹೇಳಕ್ ಹೇಳಿ ಸರ್, ನೀವ್ ಹೇಳಿಲ್ಲ ನಿಮ್ ರೇಟ್ ಎಷ್ಟು ಅಂತ ಹೇಳಿ ಸರ್. ಅದು ಆರ್ತಿ ಅದೇ ಆರ್ತಿ ಶಾಸ್ತ್ರ ಆಯ್ತು ಸರ್, ಎಷ್ಟು ರೇಟ್ ಹೇಳಿ. ಆಮೇಲೆ ಫೋನ್ ಮಾಡಿದಾಗ ಅಲ್ಲ ಅಂತ ಸರ್ ನೀವೇನಕ್ಕೆ ಹೇಳಲೇ ಅಲ್ಲ, ಹಂಗೆ ಕಟ್ ಮಾಡ್ತಿದ್ದೀರಾ, ನಿಮ್ ರೇಟ್ ಎಷ್ಟು ಅಂತ ಹೇಳಿ ಬೇಗ ಅಂತ ಹೇಳಿ. ಅದಾದ್ಮೇಲೆ ಏನ್ ಹೇಳ್ತಾರೆ, ಆಸ್ತಿ ಶಾಸ್ತ್ರ ಆಯ್ತು ಸರ್ ಅಂತ ಹೇಳಿ. ಅವನು ನಾನೀಗ ಬಿಟ್ಬಿಟ್ಟಿದ್ದೀನಿ, ಈಗ ಮಾಡ್ತಿಲ್ಲ. ಅವನ್ಗೆ ಯಾರು ಗೊತ್ತಾಗೈತೆ, ಯಾರೋ ಇದ್ ಮಾಡಕ್ಕೆ ಕಾಲ್ ಮಾಡೋರಿ ಅಂತ. ಅವ್ನ್ಗೆ ಹೇಳೋದೇ ಬೇಡ, ಇಲ್ಲಿಗೆ ಬರ್ಲಿ, ಬರಗಂಟೆ ಹೇಳೋದ್ ಬೇಡ, ಆಮೇಲೆ ನಾನು ಹೇಳಲಿ ಪಿಕ್ ಮಾಡೋದ ಅನ್ಸುತ್ತೆ. ಹಲೋ ಸರ್, ಇದು ಹೇಳಲಿಲ್ಲ ಸರ್, ಇದು ಆರ್ತಿ ಶಾಸ್ತ್ರ ಅಂತೆ. ಆರ್ತಿ ಶಾಸ್ತ್ರ ಅಂತೆ. ಹಾ ಶಾಸ್ತ್ರ, ಆರ್ತಿ ಶಾಸ್ತ್ರ. ನಿಮ್ ಕಡೆ ಯಾರು ಸಿಗ್ತಾರೆ ಸರ್ ಗುಡ್ಲು ನುಗ್ಗಕ್ಕೆ? ನಿಮ್ ಕಡೆ ಗುಡ್ಲು ನುಗ್ಗಕ್ಕೆ ಯಾರು ಸಿಗ್ತಾರೆ? ಸರಿ ಹಲೋ, ಡೇಟು ಮುಂದಿನ ವಾರ. ಹೌದಾ? ಏಪ್ರಿಲ್ 3 ಅನ್ಸುತ್ತೆ ಸರ್. ಒಂದು ನಿಮಿಷ. ಏಪ್ರಿಲ್ 3rd. ಗುಡ್ಲು ಸರ್, ಇದು ಇನ್ನೊಂದು ಗುಡ್ಲು ನುಗ್ಗಕ್ ನಿಮ್ ಕಡೆ ಯಾರು? ಅಂತೆ ಮಮ್ಮ, ಅಯ್ಯೋ ಬರ್ಲಿ, ಅವನಿಗೆ ಮಾಡೋದು ಬೇಡ, ಬರ್ಲಿ, ಅವನೇ ಬರ್ತಿದ್ದಾನೆ ಅನ್ಸುತ್ತಲ್ಲ. ಕುಶಾಲ್ ನೋಡಿ ಗೈಸ್, ನೆನ್ಕೊ ಬಂದವನೇ ಮಾಡಲಿ. ಆಮೇಲೆ ನಮ್ಮ ಹತ್ರ ಬಂದು ಕೇಳ್ತಾವ, ನೀವೇ ತಾನೇ ಕಾಲ್ ಮಾಡಿದ್ರು ಅಂತ ಇವ್ರನ್ನ. ಅವ್ರ ಪಾಪ ಇಷ್ಟ ಅಂಟ ನಿನ್ಗೋಸ್ಕರ ಹೋಗಿ. ಏನು ಯಾಕೆ ನಿಮ್ ತಾಯಿನೇ ನೀವೇ ತಾನೇ ಕಾಲ್ ಮಾಡಿ? ನಮ್ ತಾಯಿನಾಗ್ಲಿಲ್ಲ, ಯಾಕೆ? ರೆಕಾರ್ಡ್ ಕೇಳಿಸ್ತೀನಿ ಏನಕ್ಕೆ? ಇಲ್ಲಿ ಏನಂದ್ರು ಹೇಳು, ನೀನೇ ಹೇಳು ಬಾಯಲ್ಲಿ, ನೀನೇ ಹೇಳು. ರೆಕಾರ್ಡ್ ಇದೆಲ್ಲ ಆನ್ ಮಾಡು ಗೈಸ್, ನೋಡೋಣ, ಕೇಳಿಸ್ಕೊಳ್ಳಿ ಗೈಸ್. ಇವ್ನು ನೋಡ್ರಿ,
ಇಂಜಿನಿಯರ್ ಹಾಕಲ್ಲ ಬಿಡ ತಲೆ ಕೆಡ್ಸ್ಬಿಡ. ಇವರು ರೇವಣ್ಣ ಕೇಳ್ತಿತ್ತು ನಂದೇನ್ ಹಂಗಾಕ್ಬಿಟ್ಟಿದ್ಯಾ ಅಂತ. ಏನಂತ ಕಾಲ್ ಬರ್ತಾ ಇದೆ. ಅದು ಏನಾಯ್ತು ಗೊತ್ತಾ ಸುಮ್ನೆ ಕೂತಿದ್ವಾ, ಇವನ್ಗೆ ಕುಶಾಲ್ ನಂಬರ್ ಐತೆ ನನ್ನ ಹತ್ರ, ನೀನ್ ಗೊತ್ತಾಯ್ತು ಆಚೆ ಬರ್ತಿದ್ವಿ ಕುಶಾಲ್ ನಂಬರ್ ಐತೆ ಅಂತ. ನಾನು ಹೆಂಗ್ ಹೇಳ್ಕೊಟ್ಟಿದ್ದೆ ಗೊತ್ತಾ ಮಾತಾಡುವಂತ ಇವನ ಹತ್ರ. ಬ್ರೋ ನೀವು ಅದೇನೋ ಕ್ಯಾಮ್ರಾದಲ್ಲಿ ಅದೇನೋ ಹೇಳಿದ್ರು ಗೊತ್ತಾ, ಕ್ಯಾಮ್ರಾಮನ್ ಬೇಕು ಫೋಟೋಗ್ರಫಿಗೆ ಏನೇನು ಹೇಳ್ಕೊಟ್ಟಿದ್ದೆ, ಇವ್ರು ಮಾತಾಡಿಲ್ಲ ಡೇಟ್ ಕೇಳಿದ್ರೆ ಇವನ್ ನೋಡು ಇವನ್ ಹೆಂಗ ಅಂತಿದ್ದಾನೆ. ಕರೀತಾವ್ರೆ ಅಕ್ಕ. ಇವ್ರು ಹೇಳಿದ್ಕೆ ತಡಿ ಒಂದ್ ನಿಮಿಷ, ಇವ್ರು ಹೇಳಿದ್ಕೆ ಇವ್ರು ಹೆಂಗ್ ಹೇಳ್ತಿರೋದು ಅಂದ್ರೆ ಇವಾಗ ಇಲ್ಲ ನಾನು ಬಿಟ್ಬಿಟ್ಟಿದೀನಿ. ಪ್ರಾಂಕ್ ಮಾಡ್ತಾರ ತರ ಈಸಿ ಆಗಿ ಗೊತ್ತಾಗ್ತಾ ಇದೆ ಪ್ರಾಂಕ್. ಒಟ್ಟಲ್ಲಿ ನಾನು ಹೇಳ್ದೆ ಗೊತ್ತಾಯ್ತು ಹಂಗೆ ಕುಶಾಲ್ಗೆ. ಬಟ್ ನಾವು ಅಂತ ಗೊತ್ತಾ ಈಗ DP ಬೇರೆ ಇರ್ತಾರ. ಮೌನಾಚರಣೆ ಮಾಡ್ತಿದ್ರೆ ಯಾರು ನೆನ್ಪಿದೀನ ನಾನು ಅಲ್ಲಿ ನೆನ್ಪಿದೀನಲ್ಲ. ಏನ್ ಅನಿಸ್ತು ಅವ್ನು ಕೇಳ್ದಾಗ ಸ್ಟಾರ್ಟಿಂಗ್? ಬ್ರೋ 100% ಗೊತ್ತಾಯ್ತು ಬ್ರೋ. ಯಾರೇ ಕ್ಲೈಂಟ್ ಕಾಲ್ ಮಾಡಿದ್ರು ಫಸ್ಟ್ ಇವೆಂಟ್ ಏನಂತ ಹೇಳ್ತಾರೆ, ಇವೆಂಟ್ ಡೇಟ್ ಏನಂದ್ರು ಇವರು ಬರ್ತೀರಾ ಅಂತ, ನೆಕ್ಸ್ಟ್ ಕೊಳ್ಳಿಡಕ್ ಬರ್ತೀರಾ ಅಂದ್ಬಿಡ್ತಾರೆ. ಅಲ್ಲ ಇವನ್ ಸೈಕ್ ನೋಡ್ರಿ, ಗುಡ್ಡು ನುಗ್ಗಕ್ ನಿಮ್ ಯಾರ ಇದೆ, ಎಷ್ಟ್ ಜನ ಬೇಕು, ಎಷ್ಟ್ ಜನ ಇದಾರೆ. ನನ್ ಕ್ಲೈಂಟ್ ಯಾರ ಹತ್ರ ಮಾತಾಡ ನನ್ಗೆ ನಗು ಬಂದ್ಬಿಡ್ತು, ಅದಕ್ಕೇನೆ ಕಟ್ ಮಾಡ್ಸಿದ್ದು. ಏನಂತ ಎಷ್ಟೋ ಏಜ್ ಎಷ್ಟೋ ನಿಂಗೆ ಏಜ್? ಎಷ್ಟೋ ಏಜ್ ನಿನ್ಗೆ? ಆಯ್ತು ಮುಚ್ಚ ಸಾಕು, ಬಡ ಬಿಡಿ ಸುಮ್ನೆ ಏನ್ಕೆ ಸುಮ್ನೆ ಮನೇಲಿ ಹೇಳ್ ಬಂದಿದ್ಯಾ ಹೇಳ್ಬೇಕು. ಇಷ್ಟವರೆಗೂ ಫೋನಲ್ಲಿ ಮಾತಾಡ್ಕೊಂಡ್ ಕೂತಿದ್ದ, ಇವಾಗ ಬಂದವನ್ ಚಾರ್ಜ್ ಹಾಕ್ಬಿಟ್ಟ ತೆಗಿ. ಅದು ಎಲ್ಲಿ ಮಾತಾಡ್ತಿದ್ದ? ವಾಶ್ರೂಮ್ ಅಲ್ಲಿ ಮಾಡಲ್ ಶೂಟ್ ಒಂದು ಹೆಂಗ್ ಮಾಡಿದ ಇಷ್ಟೊಂದು ಅಸಹ್ಯ ಮಾಡಿರ್ಲಿಲ್ಲ. ಈ ತರ ಒಂದ್ ಸೀನು ಏನ್ ಗೊತ್ತಾ, ಮಾಡಲು ಇಷ್ಟೊಂದು ಅಸಹ್ಯ ಮಾಡಿರ್ಲಿಲ್ಲ. ಇವ್ರನ್ನ ತಳ್ಕೊಂಡು ಹೋಗು ಬ್ರೋ. ನಾನು ಏನ್ ಗೊತ್ತಾ, ಈಗ ಇವ್ರನ್ನ ತಳ್ಬಿಟ್ಟು ಆಚೆ ಹೋಗಿ ನೀವು. ಹಾ ಹಂಗಲ್ಲ, ಹಿಂಗೆ ಹಿಂಗ್ ಬಂದ್ಬಿಟ್ಟು ಇಟ್ಕೊ, ನಾನು ಹೇಳ್ಕೊಡ್ತೀನಿ. ಈಗ ನಾನೇ ತಳ್ಬಿಟ್ಟು ಹೋಗ್ತೀನಿ, ಇಟ್ಕೊಳ್ರಿ, ನೋಡ್ತೀರಿ ರಿಯಾಕ್ಷನ್. ಇಲ್ಲಿಂದ ನೀವು ರೆಡಿ? ಏನ್ ಮಸ್ತಾಗಿ ಮಾಡ್ತಾನಲ್ಲ ಆತರ. ಇನ್ನ ಹಿಂಗೆ ನಿಂತು ಇವನು ಅದ್ ವಿಡಿಯೋ ಐತೆ ತೋರ್. ನಾನು ನೋಡ್ತೀನಿ. ಓಕೆ, ಸೇಮ್ ಹೆಂಗ್ ಹೀರೋ ಕಣ್ಣ ಅಂತ. ಬ್ರೋ ಒಂದ್ಸತಿ ನಾಚ್ಕೊಬಿಡ್ತು, ನೀರಾಗೋದಾಗಿಲ್ಲ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಆಮೇಲೆ ಇನ್ನೊಂದು ಗೈಸ್, ನಮ್ಮ ಲೈಫ್ ನ್ಯೂ ಜರ್ನಿ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಹೇಳಿದ್ನಲ್ಲ ಬ್ಲಾಗಲ್ಲಿ, ಅದೇನು ಅಂತ ತೋರಿಸ್ತೀವಿ ಬನ್ನಿ ಗಾಯ್ಸ್. ಇವಾಗ ಅಲ್ಲಿಗೆ ಹೋಗ್ತಿದೀವಿ ಕುಶಾಲ್ನು ಕರ್ಕೊಂಡು. ಮಳೆ ಬಂತು ಗಾಯ್ಸ್, ಮಳೆ ಬಂತು, ಅದಕ್ಕೆ ಇಷ್ಟು ಲೇಟ್ ಆಗಿದ್ದು. ಇಲ್ಲ ಅಂದಿದ್ರೆ ಮುಂಚೆನೆ ಹೋಗ್ತಿದ್ದು. ಪಿಜ್ಜಾ ತಿನ್ಕೊಂಡು ಇವಾಗ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ನಮ್ಮ ನ್ಯೂ ಜರ್ನಿ ಅಂತ ಹೇಳಿದ್ವಲ್ಲ ಗೈಸ್, ಏನು ಅಂತ ಇವಾಗ ನೋಡಿ ಹೇಳ್ತೀನಿ. ಇಲ್ಲಿ ಮೇಲ್ಗಡೆ ಅನ್ಸುತ್ತೆ. ಕುಶಾಲ್ ಓಪನ್ ಮಾಡು ಅಲ್ಲಿ. ಬನ್ನಿ ಗೈಸ್ ಹೇಳ್ತೀನಿ. ಗೈಸ್ ಒಬ್ಬಳೆ ಕುತ್ಕೊಂಡು ನೋಡಿ, ಒಂದು ಕಪ್ ಐಸ್ ಕ್ರೀಮ್ ಖಾಲಿ ಮಾಡಿ ಇನ್ನೊಂದು ಕಪ್ ತಿಂತವಳೆ ವೇಸ್ಟ್ ಫೆಲೋ. ಹಾಂ, ಹಿಂಗಾದ್ರೆ ನ್ಯೂ ಜರ್ನಿ ಹೆಂಗೆ ಸ್ಟಾರ್ಟ್ ಮಾಡ್ತೀಯಾ? ಹಾಂ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀಯ ನ್ಯೂ ಜರ್ನಿ? ಸ್ವಲ್ಪ ಇವಾಗ ಮಾಡಲ್ಲ. ವೇಸ್ಟ್ ಫೆಲೋ. ಬೆಳಗ್ಗೆನೆ ನಾವು ಹೊಸ ಜರ್ನಿ ಸ್ಟಾರ್ಟ್ ಮಾಡಕ್ಕೆ ಬಂದಿರೋದು. ಎಲ್ಲಿಗೆ ಬಂದಿದ್ದೀವಿ ಮಮ್ಮ? ಜಿಮ್ಗೆ ಅಡ್ಮಿಷನ್ ಅಂತ ಬಂದಿದ್ದೀವಿ ಗೈಸ್. ಜಿಮ್ಮಿಗೆ ಜಾಯ್ನ್ ಆಗಿ ಇನ್ನ ಸೋಂಬೇರಿ ತನ ಬೇಡ ತೋರಿಸಿದ ರೆಡಿ ಆಯ್ತು. ಇನ್ಮೇಲೆ ಎಲ್ಲ ತರಹ ಸೋಂಬೇರಿ ತನ ಬಿಟ್ಟು ಇನ್ಮೇಲೆ ಫಿಟ್ನೆಸ್ ಮೇಂಟೈನ್ ಮಾಡೋಣ ಅಂತ ಹೊಸ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಅದೇನ್ ಮಾಡ್ತಾರೆ ಉತ್ತರ ಬರ್ಬೇಡ, ಆಮೇಲೆ ನಾನು ಜೂಮಲ್ಲಿ ಬಂತು ಅಂತೀಯ. ನಾನು ಹೇಳಿದ್ದೀನಿ ಇವ್ರು ನನಗೆ ಹೇಳಿದ್ದು, ಮನೆಗೆ ನಾನು ಹೇಳ್ಸೋ ಥರ ಹೇಳ್ತಿರೋದು. ಇಷ್ಟೊತ್ತಿ ಫೋನ್ ಮಾಡಿದ್ದೀನಿ ಗೊತ್ತಾ? ನೋಡು ನಡಿ ನನಗೆ ಅಡ್ಮಿಷನ್ ಆಗಿ ಇವಾಗ ಜಾಯ್ನ್ ಆಗೋಣ. ಎಕ್ಸ್ಪೀರಿಯನ್ಸ್ ಮಂತ್ಲಿ ಫಸ್ಟ್ 1 ಮಂತ್ ಅಡ್ಮಿಷನ್ ಆಗ್ತೀವಿ. ಫಸ್ಟ್ ಆಮೇಲೆ ಬಂದಿಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಮುಂಚೆನೇ ಇಲ್ಲಿ ಅಡ್ಮಿಷನ್ ಆಗಿ ಬಂದೇ ಇರಲಿಲ್ಲ ಗೈಸ್. 15 ಡೇಸ್ ಅಷ್ಟೇ. ಫಾರ್ ದ ಫಸ್ಟ್ ಟೈಮ್ ಬೆವರು ಹರಿಸ್ತಿದ್ದಾಳೆ ನೋಡಿ ಸುರಭಿ. ಹಾಂ, ಜಿಮ್ಮಲ್ಲಿ. ಹಾಂ,
ಎಷ್ಟು ಕ್ಯಾಲರೀಸ್? 15 ನಿಮಿಷ ಮಾಡಿರೋದು ಅಷ್ಟೇ. 24 ನಿಮಿಷ. 24 ಸುಮ್ಮನೆ ಹೇಳ್ದೆ. ಹಾಂ, ನಡುಕ್ತಿದ್ದೋ ಕಾಲು ತಗೊಳ್ದು. ನಡುಕ್ತಿದ್ಯಪ್ಪ? ಮಾಡಿ ವರ್ಕೌಟ್ ಮಾಡಿ. ಹಾಯ್, ಏನಾಯ್ತು? ಕಾಲು ಹಾಂ, ಹಿಡ್ಕೊಂಡ್ಬಿಟ್ಟೈತೆ ಕಾಲು. ಇಲ್ಲಿ ಕರೆಕ್ಟಾಗಿ ನಾವು ಅವಾಗಲೇ ಜಾಯ್ನ್ ಆದಾಗ 6 ಮಂತ್ಸ್ ಬಂದ್ಬಿಟ್ಟಿದ್ದು ಇಷ್ಟೊತ್ತಿಗೆ ಎಷ್ಟೋ ಬಲ್ಕ್ ಆಗ್ತಿತ್ತು ಬಾಡಿ, ಒಳ್ಳೆ ಫಿಟ್ನೆಸ್ ಬರ್ತಿತ್ತು. ಇಳಿ ಇನ್ಮೇಲೆ ಹರಿತೀನಿ ಅಂತ ಕರ್ಕೊಬಂದು ಜಿಮ್ಗೆ ಏಕ್ ಮಾತು ಕೂಡ ಮಾಡ್ತೀವಿ ನೋಡಿ ಗೈಸ್. ಜಿಮ್ ಮುಗಿಸ್ಕೊಂಡು ಬಂದಾದ್ಮೇಲೆ ಐಸ್ ಕ್ರೀಮ್ ತಿಂತಾವಳು. ಗೈಸ್ ಇದು ಸಮ್ಮರ್ ಸೀಸನ್ ಅಲ್ವಾ, ಸೊ ಅದಕ್ಕೆ ಜಾಸ್ತಿ ಬಾಡಿ ಹೀಟ್ ಆಗಿರುತ್ತೆ. ಕೂಲ್ ಮಾಡ್ಕೊಳ್ಳೋಣ ಅಂತ ಐಸ್ ಕ್ರೀಮ್ ತಿನ್ಬೇಕು. ಇಲ್ಲಿ ನೋಡಿ, ಇದು ಆರ್ಡರ್ ಮಾಡಿದ್ದಾಳೆ ಬ್ಲಿಂಕಿಟ್ಟಲ್ಲಿ. ಕವರ್ ಜೊತೆ ಆ್ಯಡ್ ಮಾಡ್ಬೇಕು, ಹಂಗೆ ಆ್ಯಡ್ ಮಾಡಿದ್ದಾಳೆ ಆರ್ಡರ್ ಮಾಡ್ಕೊಂಡು ಗೂಬೆ. ಸೊ ಗೈಸ್, ಇದಾಗಿತ್ತು ಗೈಸ್ ಇವತ್ತಿನ ಬ್ಲಾಗು. ಸೊ ಹೊಸ್ದಾಗಿ ಇನ್ಮೇಲೆ ಎಲ್ಲಾನು ಲೈಕ್ ಮೈಕಳ್ದನ ಸೋಂಬೇರಿತನ ಬಿಟ್ಬಿಟ್ಟು ಇನ್ಮೇಲೆ ಕರೆಕ್ಟಾಗಿ ಜಿಮ್ಗೆ ಹೋಗಿ ಆ್ಯಕ್ಟಿವ್ ಆಗಿರಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ನಾನು ಸುರಭಿ. ಸೊ ಅದಕ್ಕೆ ಒಂದು ನ್ಯೂ ಜರ್ನಿನ ಸ್ಟಾರ್ಟ್ ಮಾಡೋಣ ಇವತ್ತಿಂದ. ಮತ್ತು ನಾನು ಯಾವ ರೀತಿ ಕಂಟೆಂಟ್ ಕೊಡಬೇಕು ಅಂತಲೂ ಸಹ ನೀವೊಂದು ಸ್ವಲ್ಪ ಗೈಡ್ ಮಾಡಿ. ಸೊ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ ನೆಕ್ಸ್ಟ್ ಯಾವ ಬ್ಲಾಗ್ ಬೇಕು ಅಂತ. ಸೊ ನಾವು ಮಾಡ್ತೀವಿ. ನೋಡ್ರಿ, ಇವಳು ತಿನ್ಕೊಂಡು ಕೂತಿದ್ದಾಳೆ, ಒಂದು ಮಾತು ತಿನ್ನು ಅಂತ ಕರೀನಿಲ್ಲ. ಬೇಡ ತಿನ್ನು, ಪರವಾಗಿಲ್ಲ. ಸೊ ಗೈಸ್, ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗು. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಟಾಟಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.